ಮುಂಚೆ ನಂಗೆ ಏನಂದ್ರೂ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಶೇರ್ ಮಾರ್ಕೆಟಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು, ಹೆಂಗೆ ಏನು ಅಂತ ನಂಗೆ ಎಲ್ಲ ಗೊತ್ತಾಯಿತು. ನಾವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಹೌಸ್ ವೈಫ್ ಆಗಿರೋರಿಗೆ ಇದೊಂದು ಗುಡ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನಮ್ಮ TD ಅಕಾಡೆಮಿಗೆ ಹೋಗಿ ಕೋರ್ಸಸ್ಸನ್ನು ತಗೊಂಡು ಅರ್ಥ ಮಾಡಿಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ವಿಪಕ್ಷಗಳು ಮತ್ತು NDA ಮಿತ್ರ ಪಕ್ಷಗಳು ಜಾತಿ ಗಣತಿ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇದ್ದ ಹಾಗೆ RSS ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದೆ. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಒಳ್ಳೆಯದು ಅನ್ನೋ ಅರ್ಥದಲ್ಲಿ RSS ಹೇಳಿದೆ. RSS ಆಗಿ ನಾವು ಈ ಸಮಸ್ಯೆ ಬಗ್ಗೆ ತುಂಬಾ ಮಾತನಾಡಿದ್ದೀವಿ. ಹಿಂದುಳಿದ ಸಮುದಾಯಗಳನ್ನು ಗುರುತಿಸಿ ಸಮಾಜ ಕಲ್ಯಾಣ ಯೋಜನೆಗಳನ್ನು ತರೋಕೆ ಸರ್ಕಾರಕ್ಕೆ ಅಂಕಿ ಸಂಖ್ಯೆ ಬೇಕು ಅಂತ RSS ಕೂಡ ಭಾವಿಸುತ್ತೆ. ಆದರೆ ಜಾತಿ ಗಣತಿ ಅತ್ಯಂತ ಸೂಕ್ಷ್ಮ ವಿಚಾರ. ದೇಶದ ಏಕತೆ ಮತ್ತು ಸಮಗ್ರತೆ ದೃಷ್ಟಿಯಿಂದ ಇದು ತುಂಬಾ ಮಹತ್ವದ್ದು. ಇದು ರಾಜಕೀಯ ಸಾಧನವಾಗಿ ಬಳಕೆ ಆಗಬಾರದು ಅಂತ RSSನ ಮುಖ್ಯ ವಕ್ತಾರ ಸುನಿಲ್ ಅಂಬೇಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೆಟ್ಫ್ಲಿಕ್ಸ್ನ IC-814 ದಿ ಕಂದಹಾರ್ ಹೈಜಾಕ್ ವೆಬ್ ಸೀರೀಸ್ ದೇಶದಲ್ಲಿ ತೀವ್ರ ವಿವಾದಕ್ಕೆ ತಿರುಗಿದೆ. ಕೇಂದ್ರ ಸರ್ಕಾರ ನೋಟಿಸ್ ನೀಡಿದೆ. ಈ ಸೀರೀಸ್ನಲ್ಲಿ ಉಗ್ರರಿಗೆ ಹಿಂದೂ ಹೆಸರುಗಳನ್ನು ಇಡಲಾಗಿದೆ. ಶಂಕರ್ ಮತ್ತು ಭೋಲಾ ಅಂತ ಕರೆಯಲಾಗಿದೆ ಅಂತ ಸೀರೀಸ್ನ ನಿರ್ದೇಶಕ ಅನುಭವ್ ಸಿನ್ಹಾ ವಿರುದ್ಧ ಟೀಕೆ ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ಭಾರತದಲ್ಲಿರೋ ನೆಟ್ಫ್ಲಿಕ್ಸ್ ಮೀಡಿಯಾ ಕಂಪನಿ ಮುಖ್ಯಸ್ಥ ಮೋನಿಕಾ ಶೆರ್ಗಿಲ್ರಿಗೆ ಕೇಂದ್ರ ಸರ್ಕಾರ ಸಮನ್ಸ್ ಜಾರಿ ಮಾಡಿದೆ. ಅಲ್ಲದೆ ಈ ವಿಚಾರವನ್ನು ಕೇಂದ್ರ ಸರ್ಕಾರ ಬಹಳ ಸೀರಿಯಸ್ ಆಗಿ ತಗೊಂಡಿದೆ ಅಂತ ಸರ್ಕಾರದ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ನಮ್ಮ ದೇಶದ ಜನರ ಭಾವನೆಗಳೊಂದಿಗೆ ಆಟ ಆಡೋಕೆ ಯಾರಿಗೂ ಅಧಿಕಾರ ಇಲ್ಲ. ಭಾರತದ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಯಾವಾಗಲೂ ಗೌರವಿಸಬೇಕು. ಒಂದು ನಿಜ ಘಟನೆಯನ್ನು ತಪ್ಪಾಗಿ ಪೋರ್ಟ್ರೇ ಮಾಡೋ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕು. ಸರ್ಕಾರ ಮ್ಯಾಟರ್ನ ಬಹಳ ಸೀರಿಯಸ್ ಆಗಿ ತಗೊಳ್ತಾ ಇದೆ ಅಂತ ಮೂಲಗಳ ಮಾಹಿತಿ ಬಂದಿದೆ. ಅಂದಹಾಗೆ ಆಗಸ್ಟ್ 29ನೇ ತಾರೀಕು ನೆಟ್ಫ್ಲಿಕ್ಸ್ನಲ್ಲಿ ಈ ಸೀರೀಸ್ ರಿಲೀಸ್ ಆಗಿತ್ತು. ಇದರಲ್ಲಿ ಹೈಜಾಕರ್ಗಳನ್ನು ಚೀಫ್, ಡಾಕ್ಟರ್, ಬರ್ಗರ್, ಭೋಲಾ ಮತ್ತು ಶಂಕರ್ ಅಂತ ತೋರಿಸಲಾಗಿದೆ. ಆದರೆ ಆ ಹೈಜಾಕರ್ಗಳ ನಿಜವಾದ ಹೆಸರು ಇಬ್ರಾಹಿಂ ಅತ್ತರ್, ಶಾಹಿದ್ ಅಖ್ತರ್, ಸೈಯದ್, ಸನ್ನಿ ಅಹಮದ್ ಕಾಜಿ, ಮಿಸ್ರಿ ಜುಹೂರ್ ಇಬ್ರಾಹಿಂ ಶಾಕಿರ್ ಅಂತ. ಇವರು ನಿಜವಾಗ್ಲೂ ಆ ಹೆಸರನ್ನ ಇಟ್ಕೊಂಡಿದ್ರ ಅಂತ ಚೆಕ್ ಮಾಡಿದ್ರೆ ಕೆಲವು ಕಡೆ ಅದ್ರ ಬಗ್ಗೆ ಉಲ್ಲೇಖ ಸಿಗುತ್ತೆ. ಕೋಡ್ ವರ್ಡ್ ಆಗಿ ಅವರು ಈ ಹಿಂದೂ ಹೆಸರುಗಳನ್ನ ಇಟ್ಕೊಂಡಿದ್ರು ಅಂತ. ಜೊತೆಗೆ ಈ ಸೀರೀಸ್ನಲ್ಲಿ ಅಡ್ವಾಣಿ ಅವರ ಹೆಸರನ್ನ, ಅಂದು ವಿದೇಶಾಂಗ ಮಂತ್ರಿಯಾಗಿದ್ದ ಜಸ್ವಂತ್ ಸಿಂಗ್ ಅವರ ಹೆಸರನ್ನ, ಅಡ್ವಾಣಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು, ಅವರ ಹೆಸರನ್ನ, ಹಾಗೂ ಅಜಿತ್ ದೋವಲ್ ಅವರ ಹೆಸರನ್ನ, ಅವರು ಹೋಗಿದ್ರು ಅಲ್ಲಿ ಕಂದಹಾರ್ಗೆ ಉಗ್ರರನ್ನು ಡ್ರಾಪ್ ಮಾಡಿ ಪ್ರಾಣಿಕರನ್ನ ಬಿಡಿಸ್ಕೊಂಬರಕ್ಕೆ, ಅವರ ಹೆಸರನ್ನ, ಈ ಮುಖ್ಯ ಕ್ಯಾರೆಕ್ಟರ್ಗಳ ಹೆಸರನ್ನ ಚೇಂಜ್ ಮಾಡಿ ಬೇರೆ ಹೆಸರು ಇಡಲಾಗಿದೆ. ಆದರೆ ಉಗ್ರರ ಹೆಸರನ್ನ ಮಾತ್ರ ಅಲ್ಲಿ ಅವರು ಏನು ಕೋಡ್ ವರ್ಡ್ ಇಟ್ಕೊಂಡಿದ್ರು ಆ ಹೆಸರನ್ನ ಬಳಸಿ ಒರಿಜಿನಲ್ ಹೆಸರನ್ನ ಹೇಳಿಲ್ಲ ಅನ್ನೋದು ಬಹಳ ವಿವಾದಕ್ಕೆ ಇಲ್ಲಿ ಕಾರಣ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೀಗ ನೆಟ್ಫ್ಲಿಕ್ಸ್ ಹತ್ರ ಕ್ಲಾರಿಫಿಕೇಶನ್ ಕೇಳಲಾಗಿದೆ. ಇನ್ನು 1999ರಲ್ಲಿ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ 814 ನೇಪಾಳದಿಂದ ದಿಲ್ಲಿಗೆ ಪ್ರಯಾಣ ಮಾಡುತ್ತಿದ್ದಾಗ ಅದನ್ನು ಹೈಜಾಕ್ ಮಾಡಲಾಗಿತ್ತು. ಪಾಕ್ ಮೂಲದ ಹರ್ಕತುಲ್ ಮುಜಾಹಿದೀನ್ ಉಗ್ರ ಸಂಘಟನೆ ಈ ಹೈಜಾಕ್ ನಡೆಸಿತ್ತು, ಉಗ್ರ ಬಂಧುಗಳನ್ನು ಬಿಡಿಸ್ಕೊಂಡು ಹೋಗೋಕ್ಕೋಸ್ಕರ. ಇದಕ್ಕೆ ಸಂಬಂಧಪಟ್ಟಂತೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಮತ್ತೊಮ್ಮೆ ಟೇಕ್ ಓವರ್ ಮಾಡಿದಾಗ ನಾವು ಒಂದು 3 ವರ್ಷಗಳ ಮೊದಲು ಡೀಟೇಲ್ ಆಗಿ ರಿಪೋರ್ಟ್ ಅನ್ನ ಮಾಡಿದ್ವಿ. ನೋಡಿ, ಈ ವಿಡಿಯೋ ಅದು ಫುಲ್ ನ್ಯೂಸ್ ಎಂಡ್ ಆಗೋ ವೇಳೆ ನಾವು ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ನೇರವಾಗಿ ಆ ವಿಡಿಯೋಗೆ ಜಂಪ್ ಆಗಬಹುದು. 4 ಲಕ್ಷಕ್ಕೂ ಅಧಿಕ ಮಂದಿ ಆ ವಿಡಿಯೋ ನೋಡಿದ್ದಾರೆ, 3 year old ವಿಡಿಯೋವನ್ನು. ಅಂಡ್ ಡೀಟೇಲ್ ಆಗಿ ನಾವು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ನೀವು ಅದನ್ನು ಚೆಕ್ ಮಾಡಬಹುದು. ಬಹಳ ರೋಚಕವಾದಂತಹ ಹಾಗೂ ಭಯಾನಕವಾದಂತಹ ಒಂದು ಹೈಜಾಕ್ ಕೇಸ್ ಅದು. ಹಲವು ಗಂಟೆಗಳ ಕಾಲ ಮಿಡ್ ಏರ್ನಲ್ಲಿ ಭಾರತದ ಭೂಮಿ ಮೇಲೆ, ಪಾಕಿಸ್ತಾನದ ಭೂಮಿ ಮೇಲೆ, ಅರಬ್ಬಿ ಸಮುದ್ರದ ಮೇಲೆ, ದುಬೈನ ಭೂಮಿ ಮೇಲೆ ದೊಡ್ಡ ಡ್ರಾಮಾ ನಡೆದಿತ್ತು ಈ ವಿಮಾನದ ಲ್ಯಾಂಡಿಂಗ್ ಮತ್ತು ಹೈಜಾಕ್ಗೆ ಸಂಬಂಧಪಟ್ಟಂತೆ. ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಫುಲ್ ನ್ಯೂಸ್ ಎಂಡ್ನಲ್ಲಿ ನೀವು ಆ ವಿಡಿಯೋವನ್ನು ಟ್ಯಾಪ್ ಮಾಡಬಹುದು. ಆಘಾತಕಾರಿ ಬೆಳವಣಿಗೆಯೊಂದರಲ್ಲಿ ಕೆನಡಾದಲ್ಲಿ ಮತ್ತೊಬ್ಬ ಪಂಜಾಬಿ ಗಾಯಕನ ಮನೆ ಮೇಲೆ ಶೂಟೌಟ್ ನಡೆಸಲಾಗಿದೆ. ಮನೆ ಸಮೀಪ ಕೆನಡಾದ ವಾಂಕೂವರ್ನಲ್ಲಿರೋ ಪಂಜಾಬಿ ಗಾಯಕ AP ಧಿಲ್ಲೋನ್ ಅವರ ಮನೆ ಮೇಲೆ ದಾಳಿಯಾಗಿದೆ. ಇದನ್ನು ನಾವೇ ಮಾಡಿದ್ದು ಅಂತ ಲಾರೆನ್ಸ್ ಬಿಷ್ಣೋಯ್ ಹಾಗೂ ರೋಹಿತ್ ಗೊದಾರ ಅವರ ಗ್ಯಾಂಗ್ಗಳು ದಾಳಿಯ ಹೊಣೆಯನ್ನು ಹೊತ್ಕೊಂಡಿವೆ. ಇತ್ತೀಚೆಗಷ್ಟೇ AP ಧಿಲ್ಲೋನ್ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಜೊತೆಗೆ ಸೇರಿ ವರ್ಲ್ಡ್ ಮನಿ ಹೆಸರಿನ ಮ್ಯೂಸಿಕ್ ವಿಡಿಯೋವನ್ನು ರಿಲೀಸ್ ಮಾಡಿದ್ರು. ಅದರ ಬೆನ್ನಲ್ಲೇ ಈ ಘಟನೆಯಾಗಿದೆ. ಅಲ್ಲದೆ ಸೆಪ್ಟೆಂಬರ್ 1ನೇ ತಾರೀಕು ಧಿಲ್ಲೋನ್ ಕುರಿತಾದ ಕೊಲೆ ಬೆದರಿಕೆ ಪೋಸ್ಟ್ಗಳು ಕೆನಡಾದ ವಿಕ್ಟೋರಿಯಾ ದ್ವೀಪ ಹಾಗೂ
ವುಡ್ ಬ್ರಿಡ್ಜ್ ಪ್ರದೇಶದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದು ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ದಿಲೋನ್ ಸಲ್ಮಾನ್ ಖಾನ್ ಜೊತೆ ಜಾಸ್ತಿ ನಂಟನ್ನ ಹೊಂದಿದ್ರೆ ನಾಯಿಯಂತೆ ಹೊಡೆದು ಹಾಕ್ತೀವಿ ಅಂತ ವಾರ್ನಿಂಗ್ ಕೊಡಲಾಗಿದೆ. ಅಂದಹಾಗೆ ಈ ಲಾರೆನ್ಸ್ ಬಿಷ್ಣೋಯಿ 2023 ನವೆಂಬರ್ನಲ್ಲಿ ಕೆನಡಾದ ಪಂಜಾಬಿ ಗಾಯಕ ಗಿಪ್ಪಿ ಗೆರವಾಲ್ ಮನೆ ಸುತ್ತಲೂ ಕೂಡ ಶೂಟೌಟ್ನಲ್ಲಿ ಈತನೇ ಜವಾಬ್ದಾರನಾಗಿದ್ದ. 1998ರಲ್ಲಿ ಜಿಂಕೆ ಕೊಂದಿರೋ ಘಟನೆಯಲ್ಲಿ ಸಲ್ಮಾನ್ ಖಾನ್ ಭಾಗಿಯಾಗಿದ್ದಾರೆ. ಜಿಂಕೆ ನಮಗೆ ದೇವ್ರ ತರ, ಇದರಿಂದ ನಮ್ಮ ಬಿಷ್ಣೋಯಿ ಸಮುದಾಯದ ಭಾವನೆಗೆ ಧಕ್ಕೆಯಾಗಿದೆ ಅಂತ ಹೇಳಿ ಲಾರೆನ್ಸ್ ಬಿಷ್ಣೋಯಿ ಸಲ್ಮಾನ್ ಸೇರಿ ಅವರೊಂದಿಗೆ ಲಿಂಕ್ ಹೊಂದಿರೋರನ್ನ ಟಾರ್ಗೆಟ್ ಮಾಡಿ ಬೆದರಿಕೆ ಒಡ್ಡೋದು, ದಾಳಿ ಮಾಡೋದು ಮಾಡ್ತಾನೆ ಇದ್ದಾರೆ. ಅದರ ಭಾಗವಾಗಿಯೇ ಈಗ ಈ ಹೊಸ ದಾಳಿ ಕೂಡ ನಡೆದಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಈಗ ಮತ್ತೊಂದು ಹಂತಕ್ಕೆ ತಲುಪಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕ್ಷಣಗಣನೆ ಶುರುವಾಗಿದೆ. ಮಂಗಳವಾರವೇ ದರ್ಶನ್ ವಿರುದ್ಧ ಪೊಲೀಸರು ಸುಮಾರು 4,500 ಪುಟಗಳ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬಳ್ಳಾರಿ ಜೈಲಿಗೆ ಹೋಗ್ತಾ ಇದ್ದ ಹಾಗೆ ಇಂಡಿಯನ್ ಜೈಲಿನಲ್ಲಿ ಕೂತ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಮಸ್ಯೆ ಇದೆ ಅಂತ ಹೇಳಿದಕ್ಕೆ ದರ್ಶನ್ಗೆ ವೆಸ್ಟರ್ನ್ ಕಮೋಡ್ ಬೇಕು ಅಂತ ಕೇಳಿದ ದರ್ಶನ್ಗೆ ಈಗ ಸರ್ಜಿಕಲ್ ಚೇರ್ ಅನ್ನ ಕೊಡ್ಲಾಗ್ತಿದ್ಯಂತೆ. ಜೈಲಿನಲ್ಲಿ ಒಬ್ಬಂಟಿಯಾಗಿರೋ ದರ್ಶನ್ ತಮ್ಮ ಗೆಳತಿ ಪವಿತ್ರ ಗೌಡಗೆ ಈ ಕೇಸ್ನಲ್ಲಿ ಜಾಮೀನು ಸಿಗದೆ ಇರೋದಕ್ಕೆ ಬೇಸರಗೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ತನ್ನನ್ನ ಭೇಟಿಯಾಗಲಿರೋ ವಕೀಲರೊಂದಿಗೆ ದರ್ಶನ್ ಈ ರೀತಿ ಚರ್ಚೆ ಮಾಡಿದ್ದಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಯಾಕಂದ್ರೆ ಪವಿತ್ರ ಗೌಡ A1 ಆರೋಪಿಯಾಗಿರೋದ್ರಿಂದ ಅವರಿಗೆ ಜಾಮೀನು ಸಿಕ್ಕರೆ ತನಗೂ ಸಿಗಬಹುದು ಅನ್ನೋದು ದರ್ಶನ್ ಅವರ ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ. ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಮತ್ತು ಹತ್ಯೆ ಕೇಸಲ್ಲಿ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಆರೋಪಿ ಸಂಜಯ್ ರಾಯ್, ನಾನು ತಪ್ಪಿತಸ್ಥನಲ್ಲ, ನಾನು ಕೊಲೆ ಮಾಡಿಲ್ಲ, ನಾನೊಬ್ಬ ಅಮಾಯಕ, ಸುಮ್ಮನೆ ಆರೋಪಿಯಾಗಿ ಫ್ರೇಮ್ ಮಾಡ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಸಂಜಯ್ ರಾಯ್ ಪರವಾಗಿ ವಾದ ಮಂಡಿಸೋಕೆ ಮುಂದೆ ಬಂದಿರೋ ವಕೀಲೆ ಕವಿತಾ ಸರ್ಕಾರ್ ಆತನನ್ನ ಭೇಟಿ ಮಾಡಿದಾಗ ಆತ ಈ ರೀತಿ ಹೇಳಿದಾನಂತೆ. ಆತನ ವಕೀಲರ ಪ್ರಕಾರ ಪಾಲಿಗ್ರಾಫ್ ಟೆಸ್ಟ್ ಅಥವಾ ಸುಳ್ಳು ಪತ್ತೆ ಪರೀಕ್ಷೆ ವೇಳೆ ಸಂಜಯ್ ರಾಯ್ಗೆ ಸುಮಾರು 10 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅದರಲ್ಲಿ ಹತ್ಯೆ ಮಾಡಿದ ನಂತರ ನೀನೇನು ಮಾಡಿದ್ಯಾ ಅಂತ ಕೇಳಲಾಗಿತ್ತು. ಅದಕ್ಕೆ ಸಂಜಯ್ ರಾಯ್, ನನಗಿಂತಹ ಪ್ರಶ್ನೆಗಳನ್ನು ಕೇಳಬೇಡಿ, ನಾನು ಹತ್ಯೆನೇ ಮಾಡಿಲ್ಲ ಅಂತ ಹೇಳಿದ್ದಾನೆ. ಅಲ್ಲದೆ ನಾನು ಸೆಮಿನಾರ್ ಹಾಲ್ ಒಳಗೆ ಪ್ರವೇಶ ಮಾಡಿದಾಗ ಮಹಿಳೆ ರಕ್ತಸಿಕ್ತಳಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರೋದು ನೋಡಿದ್ದೆ. ಅದನ್ನು ನೋಡಿ ಭಯಭೀತನಾಗಿ ಅಲ್ಲಿಂದ ಓಡ್ ಹೋದೆ ಅಷ್ಟೇ ಅಂತ ಹೇಳಿದ್ದಾನೆ. ಅದಕ್ಕೆ CBI, ಹಾಗಿದ್ರೆ ಪೊಲೀಸರಿಗೆ ಬಗ್ಗೆ ಯಾಕೆ ಹೇಳಿರಲಿಲ್ಲ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರಿಸಿದ ಸಂಜಯ್, ನನಗೆ ಭಯ ಆಗಿತ್ತು, ಯಾರೂ ಕೂಡ ನನ್ನ ಮಾತನ್ನು ನಂಬಲ್ಲ ಅಂತ ನಾನು ಹೇಳಲಿಲ್ಲ ಅಂತ ಹೇಳಿದ್ದಾನೆ. ಇನ್ನು ಪಾಲಿಗ್ರಾಫ್ ಟೆಸ್ಟ್ನಲ್ಲಿ ಸಂಜಯ್ ರಾಯ್ಗೆ ಕಲ್ಕತ್ತಾ ಘಟನೆಗಿಂತ ಜಾಸ್ತಿ ಬೇರೆ ಪ್ರಶ್ನೆಗಳನ್ನು ಕೇಳಲಾಗಿತ್ತಂತೆ. ಅಂದರೆ ಆತನ ಶೈಕ್ಷಣಿಕ ಹಿನ್ನೆಲೆಗಳನ್ನು ಹೆಚ್ಚು ಕೇಳಲಾಗಿತ್ತು ಅಂತ ವಕೀಲೆ ಕವಿತಾ ಆರೋಪಿಸಿದ್ದಾರೆ. ಜೊತೆಗೆ ಸಂಜಯ್ ರಾಯ್ಗೆ ಸೆಮಿನಾರ್ ಹಾಲ್ ಒಳಗೆ ಪ್ರವೇಶ ಮಾಡೋಕೆ ಆಕ್ಸೆಸ್ ಇದೆ ಅಂತ ಹೇಳಿದ್ರೆ ಆರ್ಜಿಕರ್ ಆಸ್ಪತ್ರೆಯಲ್ಲಿ ಭದ್ರತಾ ಲೋಪ ಎಷ್ಟಿದೆ ಅಂತ ತೋರಿಸುತ್ತೆ. ಹಾಗೂ ಬೇರೆ ಯಾರು ಬೇಕಾದರೂ ಇದರ ಅಡ್ವಾಂಟೇಜ್ ತಗೊಂಡಿರಬಹುದು ಅಂತ ಸಂಜಯ್ ರಾಯ್ ಪರ ವಾದ ಮಂಡಿಸಿದ್ದಾರೆ. ಇನ್ನು ಸಂಜಯ್ ರಾಯ್ನ ತನಿಖೆ ನಡೆಸಿರೋ CBI ಸಂಜಯ್ ರಾಯ್ ಎಲ್ಲರ ಫೋಕಸ್ ಬೇರೆ ಕಡೆಗೆ ಶಿಫ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ, ತನಿಖಾಧಿಕಾರಿಗಳ ದಾರಿಯನ್ನು ತಪ್ಪಿಸ್ತಾ ಇದ್ದಾನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ 3 ನ್ಯೂಸ್ ಚಾನೆಲ್ಗಳನ್ನು ಬಾಯ್ಕಾಟ್ ಮಾಡೋದಾಗಿ ಮಮತಾ ಬ್ಯಾನರ್ಜಿಯವರ TMC ಪಾರ್ಟಿ ಹೇಳಿದೆ. ABP ಆನಂದ, ರಿಪಬ್ಲಿಕ್ ಹಾಗೂ TV9 ಬೆಂಗಾಲಿ ಚಾನೆಲ್ಗಳು ಬಂಗಾಳ ವಿರೋಧಿ ಹಾಗೂ ಅಜೆಂಡಾ ಇಟ್ಕೊಂಡು ಸುದ್ದಿ ಪ್ರಸಾರ ಮಾಡ್ತಿವೆ ಅಂತ ಮಮತಾ ಬ್ಯಾನರ್ಜಿಯವರ ಪಾರ್ಟಿ ಆರೋಪ ಮಾಡಿದೆ. ಜೊತೆಗೆ ಇಂತಹ ಚಾನೆಲ್ಗಳ ಡಿಬೇಟ್ಗೆ ನಮ್ಮ ಪಾರ್ಟಿಯ ವಕ್ತಾರರನ್ನು ಮುಂದೆ ಕಳಿಸೋದಿಲ್ಲ ಅಂತ ಕೂಡ TMC ಹೇಳಿದೆ. ಮಾಜಿ CM BS ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರೋ ಚಾನ್ಸಸ್ ಇದೆ. ಯಾಕಂದ್ರೆ BSY ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿದ್ದ ಬಾಲಕಿ ತಾಯಿ ಮಮತಾ ಕೆಲ ದಿನಗಳ ಹಿಂದೆ ಅನಾರೋಗ್ಯ ಅಂತ ಪ್ರಾಣವನ್ನ ಕಳ್ಕೊಂಡಿದ್ರು. ಆದರೆ ಮಮತಾ ಸಾವನ್ನಪ್ಪಿರೋ ಬಗ್ಗೆ ಮಹಿಳಾ ಆಯೋಗಕ್ಕೆ ಅನುಮಾನ ಹುಟ್ಕೊಂಡಿದೆಯಂತೆ. ಈ ನಿಟ್ಟಿನಲ್ಲಿ ಮಹಿಳಾ ಆಯೋಗದ ಮುಖ್ಯಸ್ಥೆ ನಾಗಲಕ್ಷ್ಮಿ ಚೌಧರಿ ಪೊಲೀಸ್ ಇಲಾಖೆಗೆ ಪತ್ರ ಬರೆದು ಈ ಸಂಬಂಧ ತನಿಖೆ ನಡೆಸೋಕೆ ಹೇಳಿದ್ದಾರೆ. ಜೊತೆಗೆ ಶೀಘ್ರ ತನಿಖಾ ವರದಿಯನ್ನ ಆಯೋಗಕ್ಕೆ ಸಲ್ಲಿಸಿ ಅಂತ ಒತ್ತಾಯ ಮಾಡಿದ್ದಾರೆ. ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ಮತ್ತೊಂದು ಸುತ್ತಿನ ಯುದ್ಧ ನಡೆಯುವ ಸೂಚನೆ ಸಿಗ್ತಾ ಇದೆ. ಮೂಡಾ ಹಗರಣ ಬೆನ್ನಲ್ಲೇ ಈಗ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದವರ ವಿರುದ್ಧ ಕೇಳಿ ಬಂದಿರೋ ನಿವೇಶನ ಆರೋಪಕ್ಕೆ ರಾಜ್ಯಪಾಲರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಆರೋಪ ಸಂಬಂಧ ದಾಖಲೆ ಸಮೇತ ಮಾಹಿತಿ ಕೊಡುವಂತೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಆದೇಶಿಸಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಸೂಚಿಸಿದ್ದಾರೆ. KIADBಯಿಂದ ಮಲ್ಲಿಕಾರ್ಜುನ ಖರ್ಗೆರ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ 5 ಎಕರೆ CA ನಿವೇಶನ ಮಂಜೂರು ಮಾಡಲಾಗಿದೆ. ಇದರಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದೆ. ತರಾತುರಿಯಲ್ಲಿ ಜಾಗಗಳನ್ನು ಕೊಟ್ಟಿದ್ದಾರೆ. ಸಚಿವರಾಗಿದ್ದುಕೊಂಡು ಪ್ರಿಯಾಂಕ್ ಖರ್ಗೆ ಈ ರೀತಿ ಸರ್ಕಾರಿ ಸೌಲಭ್ಯ ಪಡೆದಿರೋದು ಸರಿನಾ ಅಂತ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ರು. ಈ ಸಂಬಂಧ ವಿವರಣೆ ಕೊಡುವಂತೆ ಈಗ ರಾಜ್ಯಪಾಲರು ಹೇಳಿದ್ದಾರೆ. ಮೋಡಾ ಕೇಸಲ್ಲಿ ತಮ್ಮ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದ CM ಸಿದ್ದರಾಮಯ್ಯಗೆ ಮತ್ತೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈ ಪ್ರಕರಣದ ವಿಚಾರಣೆಯನ್ನ ಸೆಪ್ಟೆಂಬರ್ 9ಕ್ಕೆ ಮುಂದೂಡಿ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ.
ಏನು ಸಿಎಂ ಸಿದ್ದರಾಮಯ್ಯ ಅವರ ಆಫೀಸ್ ಇದೆಯಲ್ಲ, ಮುಖ್ಯಮಂತ್ರಿಗಳ ಕಚೇರಿ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರಕ್ಕೆ 54 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಮರ್ಲಿಂಗ್ ಗೌಡ ಅನ್ನೋರು ಕೇಳಿದ್ದ RTI ಅರ್ಜಿಯಲ್ಲಿ ವಿಚಾರ ಗೊತ್ತಾಗಿದೆ. ಸಿದ್ದರಾಮಯ್ಯಗಿಂತ ಹಿಂದಿನ ಸಿಎಂಗಳು ಪ್ರತಿ ತಿಂಗಳು 2 ಕೋಟಿ ಖರ್ಚು ಮಾಡ್ತಿದ್ರು ಅಂತ ಕೂಡ ಈ ವರದಿ ಹೇಳಿದೆ. ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಹಿಳಾ ಠಾಣೆಯಲ್ಲಿ FIR ದಾಖಲಾಗಿದೆ. ಕಳೆದ ವರ್ಷ ಜೂನ್ನಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ 47 ವರ್ಷದ ಒಬ್ಬರು ಲೇಡಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಈಗ FIR ದಾಖಲಾಗಿದೆ. ದಾವಣಗೆರೆಯಲ್ಲಿ ತರಳಬಾಳು ಮಠದ ಆಸ್ತಿಯನ್ನು ನುಂಗಿದ್ದಾರೆ. 2,000 ಕೋಟಿಯಷ್ಟು ಮಠದ ಆಸ್ತಿಯನ್ನು ತಮ್ಮ ಹೆಸರಿಗೆ ಏಕವ್ಯಕ್ತಿ ಟ್ರಸ್ಟ್ ಡೀಡ್ ಮೂಲಕ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಮಠದ ಖಾಸಗಿ ಸ್ವತ್ತನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅಂತ ಶಿವಮೂರ್ತಿ ಶಿವಾಚಾರ್ಯ ವಿರುದ್ಧ ಗಂಭೀರ ಆರೋಪ ಮಾಡಲಾಗಿದೆ. ಇನ್ನು ಈ ಸ್ವಾಮೀಜಿಯನ್ನ ತೆಗೆದು ತರಳಬಾಳು ಮಠಕ್ಕೆ ಉತ್ತರಾಧಿಪತಿ ನೇಮಿಸುವ ಬಗ್ಗೆ ಕೂಡ ದಾವಣಗೆರೆಯಲ್ಲಿ ಭಕ್ತರ ಟೀಮ್ ಒಂದು ಮೀಟಿಂಗ್ ಕೂಡ ಮಾಡಿದೆಯಂತೆ. ಆದರೆ ಚಿತ್ರದುರ್ಗದಲ್ಲಿರೋ ಮತ್ತೊಂದು ಭಕ್ತರ ಗುಂಪು ಇವರ ಪರವಾಗಿ ನಿಂತುಕೊಂಡಿದ್ದು ಸಾವಿರಾರು ಕೋಟಿ ಆಸ್ತಿ ವಿಚಾರವಾಗಿ ಹಗ್ಗ ಜಗ್ಗಾಟ ಶುರುವಾಗಿದೆ. ಆಗಸ್ಟ್ 27ನೇ ತಾರೀಕು ನಡೆದ ಕೆಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆ ಬಗ್ಗೆ ಭಾರಿ ಆಕ್ರೋಶ ಕೇಳಿಬಂದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದೆ. 2 ತಿಂಗಳ ಒಳಗೆ ಮರುಪರೀಕ್ಷೆ ನಡೆಸೋಕೆ ಕೆಪಿಎಸ್ಸಿಗೆ ಸೂಚನೆ ಕೊಡಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ಇತ್ತೀಚೆಗೆ ನಡೆದ ಕೆಪಿಎಸ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷಾಂತರದಲ್ಲಿ ಎಡವಟ್ಟು ನಡೆದಿರುವುದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ಕೆಲಸದಿಂದ ತೆಗೆದುಹಾಕಲಾಗಿದೆ. ಹಾಗಾಗಿ ಮುಂಬರೋ ಪರೀಕ್ಷೆಯನ್ನ ಅತ್ಯಂತ ಜವಾಬ್ದಾರಿಯಿಂದ ನಡೆಸಲಾಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಏನೋ ದಿಲ್ಲಿ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ದಿಲ್ಲಿ ಆಮ್ ಆದ್ಮಿ ಪಾರ್ಟಿ ಶಾಸಕ ಅಮಾನತುಲ್ಲಾ ಖಾನ್ರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ದಿಲ್ಲಿಯ ಔಕ್ಲಾದಲ್ಲಿರೋ ಖಾನ್ ನಿವಾಸದ ಮೇಲೆ ಇಡಿ ಟೀಮ್ ರೇಡ್ ಮಾಡಿ 6 ಗಂಟೆ ಕಾಲ ಅವರನ್ನ ವಿಚಾರಣೆಗೊಳಪಡಿಸಿತ್ತು. ಅಂದಹಾಗೆ 2018ರಿಂದ 2022ರವರೆಗೆ ವಕ್ಫ್ ಬೋರ್ಡ್ನಲ್ಲಿ ಚೇರ್ಮನ್ ಆಗಿದ್ದ ಖಾನ್ ಅಕ್ರಮ ಸಿಬ್ಬಂದಿ ನೇಮಕ ಮಾಡಿಕೊಂಡಿದ್ರು, ಬೋರ್ಡ್ ಆಸ್ತಿ ವಿಚಾರದಲ್ಲಿ ಅವ್ಯವಹಾರ ಮಾಡಿದ್ರು ಅಂತ ಇಡಿ ಕೇಸ್ ಆಗಿತ್ತು. ಹೀಗಾಗಿ ಕಳೆದ ಮಾರ್ಚ್ನಲ್ಲಿ ದಿಲ್ಲಿ ಹೈಕೋರ್ಟ್ನಲ್ಲಿ ಖಾನ್ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ರಿಜೆಕ್ಟ್ ಆಗಿತ್ತು. ಅದರ ಬೆನ್ನಲ್ಲೇ ಇಡಿ ಈ ಕ್ರಮ ತಗೊಂಡಿದೆ. ದುಡ್ಡಿನ ಮುಂದೆ ಮನುಷ್ಯತ್ವಕ್ಕೆ ನಯಾ ಪೈಸೆ ಬೆಲೆ ಇರೋದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಎಂಥ ಘಟನೆ ನೋಡಿ. ಆನ್ಲೈನ್ ಮೂಲಕ ಹಣ ಟ್ರಾನ್ಸ್ಫರ್ ಮಾಡೋಕೆ ಲೇಟ್ ಆಗಿದ್ದರಿಂದ ಉತ್ತರ ಪ್ರದೇಶದ ಹಿರಿಯ ಅಧಿಕಾರಿಯೊಬ್ಬರು ನೀರಿನಲ್ಲಿ ಮುಳುಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂತ ಘಟನೆ ಇದು. ಉತ್ತರ ಪ್ರದೇಶದ ಆರೋಗ್ಯ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿರುವ ಆದಿತ್ಯವರ್ಧನ್ ಸಿಂಗ್ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರು. ಆಗ ನದಿಯಲ್ಲಿ ಸ್ನಾನ ಮಾಡುವಾಗ ಅವರ ಗೆಳೆಯ ಕೂಡ ಜೊತೆಗಿದ್ರು. ಅವಾಗ ಏನಾಗಿದೆ, ನೀರಿನಲ್ಲಿ ಮುಳುಗ್ತಾ ಇರೋದು ಕಾಣಿಸ್ತು. ಆದಿತ್ಯವರ್ಧನ್ಗೆ ನಿಲ್ಲಕ್ಕಾಗ್ತಿಲ್ಲ, ನೀರಲ್ಲಿ ಮುಳುಗು ಹೋಗ್ತಿದ್ದಾರೆ ಅಂತ. ಅಲ್ಲೇ ಇದ್ದ ಮುಳುಗು ತಜ್ಞರನ್ನ ಚೂರು ಕಾಪಾಡಿ ಇವ್ರನ್ನ ಅಂತ ಅವ್ರ ಫ್ರೆಂಡ್ ಕೇಳ್ಕೊಂಡಿದ್ದಾರೆ. ಆದರೆ ಆ ಡೈವರ್ ಮುಳುಗು ತಜ್ಞ 10,000 ರೂಪಾಯಿ ಫಸ್ಟ್ ಕೊಡಿ ಅಂತ ಕೇಳಿದ್ದಾನೆ. ಕೊಡ್ತೀನಯ್ಯ, ಕಾಪಾಡು ಅಂತ ಹೇಳಿದ್ರೆ ಇಲ್ಲ ಫಸ್ಟ್ ಕೊಡಿ ಅಂದಿದ್ದಾನೆ. ಅವ್ರು ಕೂಡಲೇ ಆಚೆ ಬಂದು ಮೊಬೈಲ್ ತಗೊಂಡು ಆನ್ಲೈನ್ ಟ್ರಾನ್ಸ್ಫರ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಸ್ವಲ್ಪ ಡಿಲೇ ಆಯಿತು, ಆಮೇಲೆ ಟ್ರಾನ್ಸ್ಫರ್ ಆಯಿತು. ಈತ ದುಡ್ಡು ಬಂದಿದ್ದು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನೀರಿಗೆ ಹಾರಿ ಅವ್ರನ್ನ ರಕ್ಷಣೆ ಮಾಡುವಷ್ಟರಲ್ಲಿ ಅವರು ತೀರ್ಕೊಂಡ್ಬಿಟ್ಟಿದ್ರು, ನೀರಲ್ಲಿ ಮುಳುಗಿ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿದ್ರು. ಕರ್ನಾಟಕ ಬಳಿಕ ಈಗ ನೆರೆಯ ಆಂಧ್ರ ಹಾಗೂ ತೆಲಂಗಾಣಗಳಲ್ಲಿ ಭೀಕರ ಮಳೆ ಬರ್ತಾ ಇದೆ. ಪರಿಣಾಮ ಆಂಧ್ರದಲ್ಲಿ 15 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ತೆಲಂಗಾಣದಲ್ಲಿ 9 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅಲ್ಲದೆ 2 ರಾಜ್ಯಗಳಲ್ಲಿ ಸಂಚರಿಸುವ ಸುಮಾರು 140ಕ್ಕೂ ಅಧಿಕ ರೈಲುಗಳ ಸಂಚಾರಕ್ಕೂ ಅಡ್ಡಿಯಾಗಿದೆ. ಆಸ್ತಿ ಪಾಸ್ತಿ ಹಾನಿ ಉಂಟಾಗಿದೆ. ಆಂಧ್ರದಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಯಿಂದಾಗಿ 4.5 ಲಕ್ಷ ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ ಅಂತ ಖುದ್ದು ಅಲ್ಲಿನ ಸರ್ಕಾರ ಮಾಹಿತಿ ಕೊಟ್ಟಿದೆ. ಹೀಗಾಗಿ 31,000 ಸಂತ್ರಸ್ತರನ್ನ ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದೆ. ನಿರಾಶ್ರಿತರಿಗಾಗಿ 166 ಕ್ಯಾಂಪ್ಗಳನ್ನು ಓಪನ್ ಮಾಡಲಾಗಿದೆ. ಇನ್ನು ಈ ಉಭಯ ರಾಜ್ಯಗಳ ಪರಿಸ್ಥಿತಿ ನಿಭಾಯಿಸೋಕೆ ಅಗತ್ಯ ನೆರವನ್ನ ಕೊಡೋದಾಗಿ PM ನರೇಂದ್ರ ಮೋದಿ ಹಾಗೂ ಗೃಹ ಮಂತ್ರಿ ಅಮಿತ್ ಶಾ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಹರಿಯಾಣದ ಶಂಭು ಗಡಿಯಲ್ಲಿ ನಡೀತಾ ಇರೋ ರೈತರ ಪ್ರತಿಭಟನೆ ಸಂಬಂಧ ರೈತರ ಕುಂದುಕೊರತೆಗಳನ್ನು ಬಗೆಹರಿಸೋಕೆ ಹೈ ಲೆವೆಲ್ ಕಮಿಟಿಯನ್ನ ಸುಪ್ರೀಂ ಕೋರ್ಟ್ ರಚಿಸಿದೆ. ಈ ಸಮಿತಿ ನೇತೃತ್ವವನ್ನ ಮಾಜಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ನ್ಯಾಯಾಧೀಶ ನವಾಬ್ ಸಿಂಗ್ ವಹಿಸುತ್ತಾರೆ. ಶಂಭು ಗಡಿಯಲ್ಲಿ ರೈತರನ್ನ ತಡೆದು ಇರಿಸಲಾದ ಬ್ಯಾರಿಕೇಡ್ಗಳನ್ನು ತೆಗೆಯೋಕೆ ಹರಿಯಾಣ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿತ್ತು. ಇದರ ವಿಚಾರಣೆ ವೇಳೆ ಕೋರ್ಟ್ ಈ ರೀತಿ ಹೇಳಿದೆ. ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಿಸಬೇಕು, ಕೇಂದ್ರ ಸರ್ಕಾರ ನೀಡಿದ ಭರವಸೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ರೈತರು ಆ ಭಾಗದಲ್ಲಿ ಕಳೆದ ಫೆಬ್ರವರಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೀಗ ಸುಪ್ರೀಂ ಕೋರ್ಟ್ ರೈತರ ಸಮಸ್ಯೆ ಬಗೆಹರಿಸೋಕೆ ಕಮಿಟಿಯನ್ನು ರಚಿಸಿದೆ. ಏನು ಷೇರು ಮಾರುಕಟ್ಟೆ ವಿಚಾರಕ್ಕೆ ಬಂದರೆ ಜಾಗತಿಕ ಮಾರುಕಟ್ಟೆಯ ಫ್ಲಾಟ್ ಟ್ರೆಂಡ್ ಮಧ್ಯದಲ್ಲೂ ಭಾರತದ ಸ್ಟಾಕ್ ಮಾರ್ಕೆಟ್ ಫ್ಲಾಟ್ ಆಗೇ ಎಂಡ್ ಆಗಿದೆ. ಆದರೆ ಗ್ರೀನ್ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನಂತ್ಯಕ್ಕೆ ಸೆನ್ಸೆಕ್ಸ್ 194 ಪಾಯಿಂಟ್ಸ್ ಗಳಿಸಿ 82,559ಕ್ಕೆ ತಲುಪಿದೆ. ನಿಫ್ಟಿ 43 ಪಾಯಿಂಟ್ಸ್ ಗಳಿಸಿ 25,278ಕ್ಕೆ ರೀಚ್ ಆಗಿದೆ. ಈ ಮೂಲಕ ನಿರಂತರ 13 ಸೆಷನ್ಗಳಲ್ಲಿ ದಾಖಲೆಯ 13 ಸೆಷನ್ಗಳಲ್ಲಿ ಗ್ರೀನ್ನಲ್ಲೇ ಎಂಡ್ ಆಗುವಲ್ಲಿ ಮಾರುಕಟ್ಟೆ ಯಶಸ್ವಿಯಾಗಿದೆ. ದೊಡ್ಡೊಡ್ಗೆ ಏನೇನು ಆಗಲಿಲ್ಲ ಈ 13
ದಿನಗಳಲ್ಲಿ ಸಣ್ಣ ಪುಟ್ಟ ಗೇನ್ ಆದರೂ ಕೂಡ ಎವ್ರಿ ಟೈಮ್ ಗ್ರೀನಲ್ಲೇ ಇರುವಲ್ಲಿ ಮಾರ್ಕೆಟ್ ಯಶಸ್ವಿ ಆಯಿತು. ಆಲ್ಮೋಸ್ಟ್ 2-3 ದಶಕಗಳ ಬಳಿಕ ಈ ರೆಕಾರ್ಡ್ ಕ್ರಿಯೇಟ್ ಆಗಿದೆ ಅಂತ ಮಾರ್ಕೆಟ್ ತಜ್ಞರು ಹೇಳ್ತಾ ಇದ್ರು. ಏನು ಹೆವಿವೇಟ್ ಕಂಪನಿಗಳಾದ ITC, ಬಜಾಜ್ ಫಿನಾನ್ಸ್, ಇನ್ಫೋಸಿಸ್, ರಿಲಯನ್ಸ್ ಮತ್ತು HCL ಟೆಕ್ಗಳ ಷೇರುಗಳ ಬೆಲೆಯಲ್ಲಿ ಏರಿಕೆ ಕಂಡುಬಂತು. F&O ಬ್ಯಾಂಡ್ಗೆ ಆ್ಯಡ್ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಜಿಯೋ ಫಿನಾನ್ಸ್ನ ಷೇರುಗಳು ಕೂಡ ವಿಪರೀತ ಏರಿಕೆಯನ್ನು ಕಂಡವು. ನೆಕ್ಸ್ಟ್ ಅದು ಆ ಮೂಲಕ ನಿಫ್ಟಿಗೂ ಬರಬಹುದು ಅನ್ನೋ ನಿರೀಕ್ಷೆಯೊಂದಿಗೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 447 ರೂಪಾಯಿ ಕಮ್ಮಿಯಾಗಿ 71,511 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 410 ರೂಪಾಯಿ ಕಮ್ಮಿಯಾಗಿ 65,500 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,239 ರೂಪಾಯಿ ಕಡಿಮೆಯಾಗಿ 82,780 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.